ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ಐ ಮೀನ್ ವೆಲ್ತ್ ಕೋಚ್ ಮತ್ತು ಜನರಲ್ ಮಾಹಿತಿ ಬಗ್ಗೆ ನಾನು ಕೆಲವೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ಮೆಸೇಜನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಅದು ನೀವು ಪೂರ್ತಿಯಾಗಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಗೌರ್ನಮೆಂಟ್ ಅವರು ಹೊಸದಾಗಿ ಸ್ಕೀಮ್ ಬಿಟ್ಟಿದ್ದಾರೆ. ಯಾರೆಲ್ಲ ರೇಷನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ 1,000 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ವರ್ಗಾಯಿಸ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ವಿವರಣವಾಗಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಒಂದು ವೇಳೆ ನನ್ನ ವೀಡಿಯೋಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ನಿಮಗೆ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಕೂಡ ಮೆಂಬರ್ಸ್ಗೂ ಕೂಡ ಶೇರ್ ಮಾಡ್ಬೋದು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟು ಹೊಸ ರೂಲನ್ನು ತಗೊಂಡು ಬಂದಿದೆ. ಯಾರೆಲ್ಲ APL ಮತ್ತು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ 1,000 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು ಅಂತ ಗೌರ್ಮೆಂಟು ತೀರ್ಮಾನ ಮಾಡ್ತಾ ಇದೆ. ಅದು ಮಾಡಿಲ್ಲ, ಬಟ್ ಇವತ್ತಿನ ಅಪ್ಡೇಟ್ ಪ್ರಕಾರ ನನಗೆ ಮೆಸೇಜ್ ಅಂದರೆ ಗೂಗಲಲ್ಲಿ ನೋಡಿದಾಗ ಗೊತ್ತಾಯಿತು 1,000 ರೂಪಾಯಿ ಪ್ರತಿಯೊಬ್ಬರು ಕಾರ್ಡ್ ಹೋಲ್ಡರಿಗೆ ಕೊಡ್ತಾ ಇದ್ದಾರೆ ಅಂತ. ಸೊ ಅದ್ರ ಬಗ್ಗೆ ವಿವರವಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದು, ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನೆಲ್ಲ ನೀವು ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಇದು ಥ್ರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಪಬ್ಲಿಷ್ ಮಾಡುವಂಥದ್ದು ಗೌರ್ಮೆಂಟು. ಸೊ ನೀವು ಆನ್ಲೈನಲ್ಲೇ ಅಪ್ಲಿಕೇಶನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಯಾರೆಲ್ಲ ಮೆಂಬರ್ಸ್ಗಳಿದ್ದೀರಾ ಎಲ್ಲ ಮೆಂಬರ್ಸ್ಗಳದ್ದು ನೀವು ಮೊದಲನೇದಾಗಿ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಎರಡನೇದು, ನಿಮಗೆ ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ವೋಟರ್ ID ಕಾರ್ಡು ಮತ್ತು LP ಗ್ಯಾಸ್ ಸಿಲಿಂಡರ್, ನಿಮ್ಮ ಮನೆ ರೆಸಿಡೆನ್ಷಿಯಲ್ ಅಡ್ರೆಸ್, ಈ 3 ಡಾಕ್ಯುಮೆಂಟೇಷನ್ನು ಕಂಪಲ್ಸರಿ ಇರಬೇಕು. ಮತ್ತು ಡಾಕ್ಯುಮೆಂಟೇಷನ್ ಒಂದು ವೇಳೆ ನೀವು ಮಿಸ್ಯೂಸ್ ಮಾಡಿದ್ದು ಅಥವಾ ರಾಂಗ್ ಕೊಟ್ಟಿದ್ದು ಅಥವಾ ಗೌರ್ಮೆಂಟಿಗೆ ಗೊತ್ತಾಗಿದೆ ನೀವು ಕೊಡ್ತಾ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ರಾಂಗ್ ಅಂತೇಳಿ, ಸೊ ಆ ಥರ ವಿಚಾರ ಗೊತ್ತಾಯಿತು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಅಲ್ಲೇ ರಿಜೆಕ್ಟ್ ಆಗುತ್ತೆ. ಮತ್ತು ಫ್ಯಾಮಿಲಿ ಮೆಂಬರ್ಸ್, ಕ್ಲೋಸ್ಲಿ ರಿಲೇಟಿವ್ ಅಂದರೆ ಉದಾಹರಣೆಗೆ ತಂದೆ ತಾಯಿ ಮಕ್ಕಳು ಮತ್ತು ಇನ್ಯಾರಾದರೂ ನಿಮಗೆ ಡಿಪೆಂಡೆಂಟ್ ಯಾರಿರ್ತಾರೆ ಅವರ ಹೆಸರುಗಳು ಮತ್ತು ಅವರ ಆಧಾರ್ ಕಾರ್ಡು, ಎಲೆಕ್ಷನ್ ID ಕಾರ್ಡು ಪ್ಲಸ್ LPG ಗ್ಯಾಸ್ ಸಿಲಿಂಡರ್, ಮನೆ ಅಡ್ರೆಸ್, ಇದಿಷ್ಟೂ ಕೇಳೋವಂಥದ್ದು ಡಾಕ್ಯುಮೆಂಟೇಷನು. ಅದಲ್ಲದೆ ಡಾಕ್ಯುಮೆಂಟೇಷನ್ ಫಿಲ್ ಮಾಡಿದ ನಂತರ ನೀವು ಏನು ಸಬ್ಮಿಟ್ ಮಾಡ್ತೀರಿ ಪ್ರತಿಯೊಬ್ಬರದ್ದು ಆಧಾರ್, ಅವಾಗಲೇ ಹೇಳ್ದಂಗೆ ಎಲೆಕ್ಷನ್ ID ಕಾರ್ಡು ಮತ್ತು ಅಡ್ರೆಸ್ ಪ್ರೂಫ್ ಎಲ್ಲನೂ ಕೂಡ ಸಬ್ಮಿಟ್ ಮಾಡಬೇಕು. ಜೊತೆಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಫ್ರಂಟ್ ಪೇಜ್, ಫಸ್ಟ್ ಪೇಜಲ್ಲಿ ಅಕೌಂಟ್ ಡೀಟೇಲ್ಸ್ ಕಾಣುವಂಥದ್ದು ಕ್ಲಿಯರಾಗಿರಬೇಕು. ಯಾಕೆಂತ ಹೇಳಿದ್ರೆ ಇದು ನಿಮ್ಮ ರೇಷನ್ ಅಂಗಡಿಯಲ್ಲಿ ಕೊಡುವಂಥದ್ದಲ್ಲ, ಡೈರೆಕ್ಟಾಗಿ ಗೌರ್ಮೆಂಟಿಂದ ನಿಮ್ಮ ಖಾತೆಗೆ ಬರುವಂಥ ಹಣ ನಿಮ್ಮ ಖಾತೆಗೆ. ಈಗ ಆಲ್ರೆಡಿ ಕೆಲವರು 65 ವರ್ಷ ಆಗಿರೋರು ಏನೆಲ್ಲ ಕೈಂಡ್ ಆಫ್ ಪೆನ್ಷನ್ ತೊಗೊಳ್ತಾ ಇದ್ದೀರಾ, ಅದೇ ಥರ ಇದು ಕೂಡ ಪ್ರತಿ ತಿಂಗಳು 1,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುವಂಥದ್ದು. ಸೊ ಬ್ಯಾಂಕ್ ಅಕೌಂಟ್ ಕೂಡ ಇರಬೇಕು ಮತ್ತು ಸೆಲ್ಫ್ ಅಟೆಸ್ಟೆಡ್ ಮಾಡಿ ನೀವು ಸ್ಟ್ಯಾಂಪ್ ಹಾಕಿ ಆ ಕವರ್ನ ನೀವು ಅಲ್ಲಿ ಕೊಡುವಂಥ ಅಡ್ರೆಸ್ಸಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಇದೆಲ್ಲ ನೀವು ಸಬ್ಮಿಟ್ ಮಾಡಿ ಗೌರ್ಮೆಂಟ್ ಅವರು ಎಲ್ಲ ವೆರಿಫಿಕೇಷನ್ ಮಾಡಿ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡಿದಾಗ ನಿಮಗೆ 1,000 ರೂಪಾಯಿ ಪ್ರತಿ ತಿಂಗಳು ಹಣ ಬರುತ್ತೆ. ಸೊ ಇಂಪಾರ್ಟೆಂಟ್ ಮೆಸೇಜ್ ಏನಂತ ಹೇಳಿದ್ರೆ, ಫ್ಯಾಮಿಲೀಸ್ ಮಸ್ಟ್ ಕೀಪ್ ಎಲೆಕ್ಷನ್ ID ಕಾರ್ಡ್. ಅವ್ರದ್ದು ಒಂದು ವೇಳೆ ಬಿಲೋ 18 ಇದ್ದರೆ ಅವರಿಗೆ ಎಲೆಕ್ಷನ್ ID ಕಾರ್ಡ್ ಬರೋದಿಲ್ಲ. ಸೊ ಇಫ್ ಇಟ್ ಈಸ್ ಎಬೋವ್ 18 ಇದ್ದರೆ ಅವರಿಗೆ ಎಲೆಕ್ಷನ್ ID ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗುತ್ತೆ. ಜೊತೆಗೆ ಒಂದು ವೇಳೆ ಗೌರ್ಮೆಂಟ್ ಜಾಬಲ್ಲಿರೋರು ಇದನ್ನು ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಮತ್ತು ಟ್ಯಾಕ್ಸ್ ಕಟ್ತಾ ಇರೋರು ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಮತ್ತು GST ಒಂದು ವೇಳೆ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಅವರು ಕೂಡ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ವೇಳೆ ಅವರೇನಾದರೂ ಅಪ್ಲೈ ಮಾಡಿದ್ದಾರೆ ಅಂತ ಗೊತ್ತಾಯಿತು ಅಂದರೆ ಗೌರ್ಮೆಂಟ್ ಅವರು ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ನ. ಸೊ ಇನ್ನು ಉಳಿದಂಥ ಅಪ್ಲಿಕೇಶನ್ಸ್ ಯಾವುದೆಲ್ಲ ಅವರು ಗೌರ್ಮೆಂಟ್ ಅಪ್ರೂವ್ ಮಾಡ್ತಾರೆ ಅಂಥವರಿಗೆ ಅವರು ಗೌರ್ಮೆಂಟ್ ಯಾವಾಗ ಸ್ಯಾಂಕ್ಷನ್ ಮಾಡುತ್ತಲ್ಲ ಆವಾಗ ಆ ತಿಂಗಳಿಂದ ಈ ಹಣನ 1,000 ರೂಪಾಯಿ ನಿಮ್ಮ ಖಾತೆಗೆ ಬರ್ತಾ ಹೋಗುತ್ತೆ. ಸೊ ಇದು ಯಾವ ಗೌರ್ಮೆಂಟು ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ನಿಮಗೆ ನಾನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ.
ಸದ್ಯದ ಪರಿಸ್ಥಿತಿಯಲ್ಲಿ ತಮಿಳ್ನಾಡು ಗೌರ್ಮೆಂಟಲ್ಲಿ ಈ ಒಂದು ಸ್ಕೀಮ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ 100% ಫುಲ್ ಫ್ಲೆಡ್ಜ್ಡ್ ಆಗಿ ಅದು ಫಾರ್ಮಲ್ ಆಗಿ ಏನೂ ಬಂದಿಲ್ಲ. ಬಟ್ ಇವತ್ತಿನ ಗೂಗಲ್ ಅಲ್ಲಿ ನೋಟಿಫಿಕೇಷನ್ ಬಂದಾಗ ನನಗೆ ಗೊತ್ತಾಯಿತು. ಈ ಮಾಹಿತಿ ನಿಮಗೆ ತಿಳಿಸ್ಬೇಕು ಅಂತೇಳಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇವತ್ತಿನ ಏನು ಗೂಗಲಲ್ಲಿ ನನಗೇನು ಬಂದಿತ್ತು ಲಿಂಕು, ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ಲಿ ಹಾಕ್ತಾಯಿದ್ದೀನಿ. ಸೊ ತಪ್ಪದೇ ನೋಡಿ. ಒಂದು ವೇಳೆ ನೀವು ಅಲ್ಲಿ ವಾಸವಾಗಿದ್ದೀರಾ ಅಂತಂದರೆ ದಯವಿಟ್ಟು ಈ ಸ್ಕೀಮ್ ಯಾವಾಗ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ ನೀವು ಅಪ್ಲೈ ಮಾಡಿ. ನೀವು ಅಲ್ಲಿ ಕೊಡುವಂಥ ಬೆನಿಫಿಟನ್ನು ತಗೊಳ್ಳಿ. ಯಾಕೆಂತಂದರೆ ಎಲ್ಲ ಕಾರ್ಡ್ ಹೋಲ್ಡರ್ಸಿಗೆ 1,000 ರೂಪಾಯಿ ಹಣನ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಬರೋ ಹಾಗೆ ಗೌರ್ಮೆಂಟು ಪ್ಲ್ಯಾನ್ ಮಾಡ್ತಾ ಇದೆ. ಸೊ ಯಾರೆಲ್ಲ ಕಾರ್ಡ್ ಮಾಡಿಸಿಲ್ಲ ಅಂತ ಇದ್ದಾರೆ, ಕಾರ್ಡನ್ನು ನೀವು ಅಪ್ಲೈ ಮಾಡಿ ಆನ್ಲೈನ್ ಮುಖಾಂತರ. ಡಾಕ್ಯುಮೆಂಟೇಷನ್ ಏನೆಲ್ಲ ಕೇಳಿದ್ದಾರೆ ಡಾಕ್ಯುಮೆಂಟೇಷನ್ ಎಲ್ಲದನ್ನು ಸಬ್ಮಿಟ್ ಮಾಡಿ. ಜೊತೆಗೆ ನಿಮಗೆ ಒಂದು ವೇಳೆ ಅದು ಫಿಲ್ ಮಾಡೋಕ್ಕಾಗೋದಿಲ್ಲ ಮತ್ತೊಂದು ಅಂತಂದರೆ ನಿಮ್ಮ ನಿಯರೆಸ್ಟ್ ಇರೋವಂಥ ಸೈಬರ್ ಸೆಂಟರ್ಗಳಲ್ಲಿ ಹೋದರೆ ಅವರು ಹೆಲ್ಪ್ ಮಾಡ್ತಾರೆ. ಅವರು ಸರ್ವಿಸ್ ಚಾರ್ಜನ್ನು ಸ್ವಲ್ಪ ತಗೊಳ್ತಾರೆ. ನೀವು ಕೊಟ್ಬಿಟ್ಟು ಚಾರ್ಜನ್ನು ನೀವು ಅಪ್ಲೈ ಮಾಡಿ. ನಿಮಗೆ ಗೌರ್ಮೆಂಟಿಂದ ಬರೋವಂಥದ್ದು ಸ್ಕೀಮ್ ಏನಿದೆ ಅದು ನಿಮಗೆ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಆಲ್ಸೋ ನೀವು ಒಂದು ವೇಳೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.